ಮಕರ ರಾಶಿಯ ನವೆಂಬರ್ 9 ರಿಂದ ನವೆಂಬರ್ 15 ರವರೆಗಿನ ವಾರದ ಭವಿಷ್ಯ. ಮಕರ ರಾಶಿಗೆ ಹೋಲಿಸಿದರೆ ಕೇತು 8ನೇ ಮನೆಯಲ್ಲಿ ಇರುವುದರಿಂದ ಈ ವಾರ ನೀವು ನಿಮ್ಮನ್ನು ಅನಾರೋಗ್ಯವಾಗಿ ಅನುಭವಿಸಬಹುದು. ಏಕೆಂದರೆ ಕೆಲಸದ ಸ್ಥಳದಲ್ಲಿ ಕಳೆದ ಕೆಲವು ವಾರಗಳಿಂದ ಹೆಚ್ಚುತ್ತಿರುವ ಕೆಲಸದ ಒತ್ತಡ ಮತ್ತು ತೊಡಕಿನ ಕೆಲಸವು ನಿಮ್ಮನ್ನು ಸುಸ್ತಾಗಿಸುತ್ತದೆ. ಇದರಿಂದಾಗಿ ನಿಮಗೆ ಈಗ ತೊಂದರೆ ಉಂಟಾಗುತ್ತದೆ. ಈ ವಾರ ನೀವು ನಿಮ್ಮನ್ನು ಮಾನಸಿಕವಾಗಿ ನೀವು ಒತ್ತಡರಹಿತರಾಗುತ್ತೀರಿ. ಇದರ ಪರಿಣಾಮದಿಂದಾಗಿ ನಿಮ್ಮ ಸೃಜನಶೀಲ ಸಾಮರ್ಥ್ಯವು ಹೆಚ್ಚಾಗುತ್ತದೆ ಮತ್ತು ಅದರಿಂದ ಉತ್ತಮ ಲಾಭವನ್ನು ಗಳಿಸಲು ಸಹ ನೀವು ಕೆಲವು ಉತ್ತಮ ಹೊಸ ಆಲೋಚನೆಗಳನ್ನು ಯೋಚಿಸಲು ಸಹ ನಿಮಗೆ ಸಾಧ್ಯವಾಗುತ್ತದೆ. ನಂತರ ಇದರಿಂದಾಗಿ ನಿಮಗೆ ಆರ್ಥಿಕವಾಗಿ ದೊಡ್ಡ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಈ ವಾರ ನೀವು ನಿಮ್ಮ ಯಾವುದೇ ನಿರ್ಧಾರದ ಬಗ್ಗೆ ನಿಮ್ಮ ಕುಟುಂಬಕ್ಕೆ ಮನವರಿಕೆ ಮಾಡಲು ಸಂಪೂರ್ಣವಾಗಿ ವಿಫಲರಾಗುವ ಸಾಧ್ಯತೆ ಇದೆ. ಇದರಿಂದಾಗಿ ನೀವು ಅವರನ್ನು ನಿಮ್ಮ ವಿರುದ್ಧ ಮಾಡುತ್ತೀರಿ, ಹಾಗೆಯೇ ಈ ನಿರ್ಧಾರದಿಂದಲೂ ನೀವು ಅವರಿಂದ ಯಾವುದೇ ಬೆಂಬಲವನ್ನು ಪಡೆಯುವುದಿಲ್ಲ. ರಾಹು 2ನೇ ಮನೆಯಲ್ಲಿ ಇರುವುದರಿಂದ ಈ ವಾರ ಕೆಲಸದ ಕ್ಷೇತ್ರದಲ್ಲಿ ಇತರರೊಂದಿಗೆ ಮಾತನಾಡುವಾಗ ನಿಮ್ಮ ಪದಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಲು ನಿಮಗೆ ಸೂಚನೆ ನೀಡಲಾಗುತ್ತದೆ. ಆದ್ದರಿಂದ ನಿಮ್ಮ ಚಿತ್ರದ ಮೇಲೆ ಕೆಟ್ಟ ಪರಿಣಾಮ ಬೀರುವಂತಹ ಏನನ್ನು ಯಾರೊಂದಿಗೂ ಹೇಳಬೇಡಿ. ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವ ಜನರು ಈ ವಾರ ಅಲ್ಪ ಪ್ರಯತ್ನದಿಂದ ಮುಂದುವರಿದ ನಂತರವೂ ಉತ್ತಮ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಏಕೆಂದರೆ ಈ ಸಮಯವು ಅವರಿಗೆ ಇನ್ನಷ್ಟು ಹೆಚ್ಚು ಉತ್ತಮ ಅವಕಾಶಗಳನ್ನು ತರುತ್ತಿದೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಅವಕಾಶಗಳ ಲಾಭವನ್ನು ಪಡೆದುಕೊಳ್ಳುವ ಮೂಲಕ ಅವುಗಳನ್ನು ನಿಮ್ಮ ಕೈಯಿಂದ ಹೋಗಲು ಬಿಡಬೇಡಿ. ಈ ವಾರದ ಪರಿಹಾರ: ಪ್ರತಿದಿನ 41 ಬಾರಿ ಓಂ ವಾಯುಪುತ್ರಾಯ ನಮಃ ಎಂದು ಜಪಿಸಿ.